ಹಾಗಾಗಿ ಆ ಭ್ರಷ್ಟಾಚಾರವನ್ನ ಮರೆಮಾಚೋದಿಕ್ಕೆ ಮತ್ತೆ ಆ ಜಮೀರ್ ಅಹಮದ್ ಅನ್ನೋ ಒಬ್ಬ 420 ಸಚಿವರನ್ನ ಮುಂದೆ ಇಟ್ಟು, ಆ ಜಮೀರ್ ಅಹಮದ್ ಅಂತಂದ್ರೆ ಇವತ್ತು ಸಚಿವರಾಗಿ ಹ್ಯಾಕ್ ಮಾಡಿದಾರೋ ಆ ಭಗವಂತನಿಗೆ ಗೊತ್ತಾಗ್ಬೇಕು. ಇವತ್ತು ಅವನು ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತಂದ್ರೆ, ಈ ನಮ್ಮ ತೆಲಂಗಾಣ ರಾಜ್ಯದಲ್ಲಿ ಓವೈಸಿ ಬ್ರದರ್ಸ್ ಅಂತಿದ್ದಾರೆ, ಅಂದ್ರೆ ಬರೇ ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದ್ರ ಮೂಲಕ ಹಿಂದೂ ವಿರೋಧಿ ನೀತಿಯನ್ನ ಅವರು ಅವಲಂಬಿಸೋದ್ರ ಮೂಲಕ ಅಲ್ಲಿ ಒಂದು 7-8 ಸೀಟು ನಿರಂತರವಾಗಿ ಹೈದರಾಬಾದ್ ಆ ಸುತ್ತಮುತ್ತ ಅವ್ರು ಗೆಲ್ತಾ ಇರ್ತಾರೆ. ಆ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಮೀರ್ನ ಮುಂದೆ ಇಡೋದ್ರ ಮೂಲಕ ಕೇವಲ ಆ ಮುಸ್ಲಿಂ ಮತಗಳ ಓಲೈಕೆಗೋಸ್ಕರ, ಜೊತೆಗೆ ಈ ವಕ್ಫ್ ಅನ್ನುವಂತ ಹೆಸರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ರೈತರ, ನಮ್ಮ ಮಠಮಾನ್ಯಗಳ, ದೇವಾಲಯಗಳ ಭೂಮಿಗಳನ್ನ ವಶಪಡಿಸಿಕೊಳ್ಳುವಂತ ಒಂದು ಕುತಂತ್ರವನ್ನ ಮಾಡಿ ಈ ಜಮೀರ್ ಅಹಮದ್ ಅನ್ನೋ 420 ಏನು ಇವತ್ತು ಸಿದ್ದರಾಮಯ್ಯ ಅವರು ಮುಂದೆ ಇಟ್ಟಿದ್ದಾರೆ, ಅವನಿಗೂ ಅಂತ್ಯಕಾಲ ಬಂದಿದೆ. ಸಿದ್ದರಾಮಯ್ಯನವರು ಇವತ್ತು ಸಿದ್ದರಾಮಯ್ಯನವರಿಗೆ ಮತ್ತು ಅವ್ರ ಸರ್ಕಾರಕ್ಕೆ ಕೂಡ ಇವತ್ತೇ ಅಂತ್ಯಕಾಲ ಪ್ರಾರಂಭ ಆಗಿದೆ ಅಂತ ನಾನು ಹೇಳ್ಬೇಕಾಗುತ್ತೆ ಬಂಧುಗಳು. ಇವತ್ತು